ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಹೆಲ್ತಿಯಾಗಿರೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ರಾಗಿ ಮತ್ತು ಹೆಸರು ಕಾಳಿಂದ ಮಾಡ್ಬೋದಾದಂಥ ರೆಸಿಪಿ ಇದು. ಮಕ್ಕಳಿಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಈ ಥರ ಹೆಸರು ಕಾಳಾಗಿರಲಿ ಮತ್ತು ಗೋಧಿ, ರಾಗಿ ಅಂಥವನ್ನೆಲ್ಲವೂ ಫುಡ್ಡು, ಜೋಳ ಆ ಥರದ್ದೆಲ್ಲ ಮಕ್ಕಳಿಗೆ ಕೊಡ್ತಾಯಿದ್ರೆ ತುಂಬ ಹೆಲ್ತಿಯಾಗಿರ್ತಾರೆ. ಹಾಗಾಗಿಬಿಟ್ಟು ನಾನು ಹಿಂದಿನ ದಿನ ರಾತ್ರಿ 1 ಕಪ್ ಹೆಸರು ಕಾಳು ಮತ್ತು 1 ಕಪ್ಪು ರಾಗಿನ ನೆನೆಸಿದ್ದೆ. ಬೆಳಿಗ್ಗೆ ಅದನ್ನು ತೆಗೆದುಬಿಟ್ಟು ಮಿಕ್ಸಿನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನಿಗೆ ಅಂತಂದರೆ ರಾತ್ರಿಗೆ ನಾವು ನೆನೆಸಿಟ್ರೆ ಸಾಕಾಗುತ್ತೆ. ಇಲ್ಲ ಸಾಯಂಕಾಲಕ್ಕೆ ಮಾಡ್ಕೊತೀವಿ ಅಂತಂದರೆ ಬೆಳಗ್ಗೆ ನೆನೆಸಿದ್ರೆ ಸಾಕಾಗುತ್ತೆ. ನಾನು ಬೆಳಗ್ಗೆ ಟಿಫನಿಗೆ ಅಂತೇಳಿ ಮಾಡ್ತಾ ಇರೋದ್ರಿಂದ ರಾತ್ರಿನೇ 1 ಕಪ್ಪು ರಾಗಿ ಮತ್ತು 1 ಕಪ್ಪು ಹೆಸರು ಕಾಳನ್ನ ನೆನೆಸಿದ್ದೆ. ಇನ್ನು ಬೆಳಗ್ಗೆ ನೋಡ್ಬೋದು ಚೆನ್ನಾಗಿ ನೆಂದಿರುತ್ತೆ. ಇವಾಗ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಮಕ್ಕಳಿಗೆ ಚಟ್ನಿ ಬೇಡ ಅಂತಂದ್ರೂ ಬರೀ ದೋಸೆನೇ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು, ಇಷ್ಟು ಮಿಕ್ಸಿ ಆದರೆ ಸಾಕು. ತುಂಬ ನೈಸಾಗಂತನೂ ಬೇಡ, ತುಂಬ ತರಿ ಅಂತನೂ ಬೇಡ. ಮೀಡಿಯಮ್ ಆಗಿದ್ದರೆ ಈ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತಂದರೆ ನಾವು ದೋಸೆ ಹಾಕ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿ ಬರುತ್ತೆ. ಈ ಥರ ಪ್ರೋಟೀನ್ಸ್ ಅಂತ ಇರೋ ಅಂಥದ್ದನ್ನು ನಾವು ಮಕ್ಕಳಿಗೆ ವಾರಕ್ಕೆ ಒಂದು ಸಲ ಆದ್ರೂ ಅಟ್ಲೀಸ್ಟ್ ಮಾಡಿಕೊಡ್ತಾಯಿದ್ರೆ ಅವರಿಗೆ ಮಾಮೂಲಂಗಂದರೆ ತಿನ್ನೋದಿಲ್ಲ. ಈ ಥರ ರುಚಿಯಾಗಿ ಅದಕ್ಕೆ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ಮಕ್ಕಳು ಏನೇ ಕೊಟ್ಟರು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ಇದಕ್ಕೆ ನಾವು ರಾಗಿ ಮತ್ತು ಹೆಸ್ರು ಕಾಳು ಹಾಕಿ ಮಾಡ್ತಾಯಿದ್ದೀವಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳು ಅನ್ನ ಅದಕ್ಕಿಂತ ಈ ಥರ ದೋಸೆ, ಇಡ್ಲಿ ಈ ಥರ ಐಟಮ್ಸನ್ನ ಇಷ್ಟಪಟ್ಟು ತಿಂತಾರೆ. ಹಾಗಾಗಿಬಿಟ್ಟು ಯಾವಾಗಾದರೂ ನಾನು ಈ ಥರ ಸ್ಪೆಷಲಾಗಿ ಮಾಡಿಕೊಡ್ತಾ ಇರ್ತೀನಿ. ಪೆಸರೆಟ್ಟು ಅಂತಲೂ ಇದಕ್ಕೂ ಮುಂಚೆ ನಾನು ಒಂದು ವಿಡಿಯೋನ ನಾನು ಮಾಡಾಕಿದ್ದೆ. ಅದನ್ನು ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಬರೀ ಹೆಸರು ಕಾಳು ಮತ್ತು ಅಕ್ಕಿಯಿಂದ ಮಾಡೋ ಅಂಥದ್ದನ್ನು ಇದು ನಾನು ರಾಗಿ ಮತ್ತು ಹೆಸರು ಕಾಳು ಹಾಕಿ ಮಾಡೋ ಅಂಥದ್ದನ್ನು ತೋರಿಸ್ತಾ ಇದ್ದೀನಿ. ದೋಸೆನಲ್ಲಿ ನಾವು ಎಷ್ಟು ವೆರೈಟೀಸ್ ದೋಸೆ ಮಾಡಿಕೊಂಡ್ರೂ ಟೇಸ್ಟಿಯಾಗಿರುತ್ತೆ. ಹೆಸರು ಕಾಳು ಜೊತೆಗೆ ಜೋಳ ಹಾಕಿಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಟೈಪ್ಸು ನಾವು ದೋಸೆಗಳನ್ನ ಮಾಡ್ಬೋದು. ನಾನು ಒಂದೇ ಥರ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ಬಿಟ್ಟು ದೋಸೆನ ಒಂದೇ ಥರನೇ ಅಂತ ಮಾಡೋದಿಲ್ಲ. ಈ ಥರ ಡಿಫ್ರೆಂಟಾಗಿ ಮಕ್ಕಳಿಗೆ ದೋಸೆ ಮಾಡಿಕೊಡ್ತಾಯಿದ್ರೆ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು, ದೋಸೆಗಿಂತ ಅಂದರೆ ದೋಸೆ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಕಲಸಿ ಇಟ್ಟಿದ್ದೀನಿ. ಅದರಲ್ಲಿ ಬೇರೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿರೋದು ಸ್ವಲ್ಪ ಮಿಸ್ ಆಗಿದೆ. ಅದನ್ನು ಜೀರಿಗೆನೂ ಹಾಕಿದ್ದೀನಿ, ಕೊತ್ತಂಬರಿನೂ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಯಾವ ಸೋಡಾನೂ ಹಾಕಿಲ್ಲ, ಏನೂ ಇಲ್ಲ. ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ಡು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು, ದೋಸೆನ ಅಷ್ಟೇ ಈಸಿಯಾಗೂ ನಾವು ಹಂಚಿನಲ್ಲಿ ಹಾಕ್ಬೋದು. ಎಣ್ಣೆನೂ ಅಷ್ಟೇ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ, ಹಾಗೇ ಎದ್ದಳುತ್ತೆ ದೋಸೆ ಚೆನ್ನಾಗಿ. ನೀವು ಅಷ್ಟೇ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳಷ್ಟೇ ಅಲ್ಲ, ಹೇಳಿದ್ನಲ್ವ, ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಟೇಸ್ಟಿಯಾಗಿರುತ್ತೆ. ಚಟ್ನಿ ಬೇಕು ಅನ್ನೋ ಥರ ಅಂತ ಏನಿಲ್ಲ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಹಾಗೆಯೂ ಸಹಿತ ತಿನ್ಬೋದು. ಬೆಳಿಗ್ಗೆಗೆ ಬೇಕು ಅಂತಂದರೆ ರಾತ್ರಿಗೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ರಾತ್ರಿಗೆ ಬೇಕು ಅಂತಂದರೆ ಬೆಳಿಗ್ಗೆನ ನಾವು ರಾಗಿ ಮತ್ತು ಹೆಸರು ಕಾಳು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಹಾಗೆ ಕ್ರಿಸ್ಪಿಯಾಗೂ ಬಂದಿರುತ್ತೆ, ಚೆನ್ನಾಗೂ ಇರುತ್ತೆ. ಮಕ್ಕಳಿಗೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಚಟ್ನಿನೂ ಮಾಡಿದ್ದೆ ನಾನು. ಇನ್ನು ಮಕ್ಕಳು ಬೆಳಗ್ಗೆನೇ ಕಾಲೇಜ್ಗೆ ಮತ್ತು ಸ್ಕೂಲಿಗೆ ಹೋಗೋದ್ರಿಂದ ಎಷ್ಟು ಬೇಗನೆ ಆಗುತ್ತೆ ಅಷ್ಟು ಬೇಗನೆ ಟಿಫನ್ ಆಗಿರಲಿ ಅದೆಲ್ಲ ರೆಡಿ ಮಾಡಿ ಬಾಕ್ಸ್ ಎಲ್ಲ ರೆಡಿ ಇಟ್ಟರೆ ಮಕ್ಕಳು ಅಷ್ಟೇ ಸ್ವಲ್ಪ 1-2 ದೋಸೆ ತಿಂದುಬಿಟ್ಟು 1-2 ದೋಸೆನ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾರೆ. ಇಲ್ಲ ನಾನು ಮಾಡೋದೇ ಸ್ವಲ್ಪ ಲೇಟ್ ಏನಾದರೂ ಆಗಿಬಿಟ್ರೆ ಪಾಪ ಮಕ್ಕಳು ಅರ್ಜೆಂಟಲ್ಲಿ ತಿನ್ಕೊಂಡು ಹಂಗೆ ಒಂದೊಂದೇ ದೋಸೆನ ತಿಂದುಬಿಟ್ಟು ಒಂದು ದೋಸೆ ಕಟ್ಕೊಂಡು ಹೋಗ್ಬಿಡ್ತಾರೆ. ಹಂಗೂ ಆಗುತ್ತೆ. ಆವತ್ತಿನ ದಿನ ತುಳಸಿ ಹಬ್ಬ, ತುಂಬ ದಿನ ಆಯಿತು ತುಳಸಿ ಹಬ್ಬದ್ದು ಲಾಗ್ನ ಹಾಕೋಣ ಅಂತೇಳಿ ನನಗೆ ಲಾಗ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಒಂದು ತಪ್ಪಿದರೆ ಒಂದು, ಅಂದರೆ ಒಂದು ಸಲ ಊರಿಗೆ ಹೋಗೋದಂತೆ, ಒಂದು ಕಡೆ ಫಂಕ್ಷನ್ ಅಂತೆ, ಅದಂತೆ ಇದಂತೆ ಅಂತೇಳಿ ತುಂಬ ಲಾಂಗ್ ಡಿಸ್ಟೆನ್ಸ್ ತೊಗೊಂಡ್ಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ಎಷ್ಟು ನಾನು ಹಡಹುಡಿನಲ್ಲಿದ್ದೆ ಅಂತಂದರೆ ನಮ್ಮ ಮನೇಲಿ ಮಾಡಿರೋ ಅಂಥ ಒಂದು ವೀಡಿಯೋ ಸಹಿತನೂ ನಾನು ತೊಗೊಂಡಿಲ್ಲ. ಕ್ಲಿಪ್ಪಿಂಗ್ನ ತೊಗೊಳಕ್ಕೆ ಆಗಲಿಲ್ಲ, ನನಗೆ ಟೈಮೇ ಆಗಲಿಲ್ಲ. ನಾನು ತುಳಸಿ ಹಬ್ಬಕ್ಕೆ ಅಂತೇಳಿ ನಮ್ಮ ಅಮ್ಮ ಮನೆಗೆ ಮತ್ತು ನಮ್ಮ ಆಂಟಿ ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು. ಆವಾಗ ನನಗೆ ಫ್ಲ್ಯಾಶ್ ಆಗಿದೆ, ನಾನು ಒಂದು ಕ್ಲಿಪ್ಪಿಂಗು ತೊಗೊಂಡಿಲ್ಲಲ್ಲ ನಮ್ಮ ಮನೇಲಿ ಪೂಜೆದು ಅಂತ ಹೇಳ್ಬಿಟ್ಟು. ನೋಡ್ಬೋದು ನಮ್ಮ ಆಂಟಿ ಮನೇಲಿ ತುಳಸಿ ಪೂಜೆ ಮಾಡಿರೋದನ್ನು. ಲಾಸ್ಟ್ ಟೈಮೂ ಅಷ್ಟೇ ಇದೇ ಥರನೇ ಪೂಜೆನ ಮಾಡಿದರು, ಅದನ್ನು ಅಪ್ಲೋಡ್ ಮಾಡಿದ್ದೆ. ಶಾರ್ಟ್ಸ್ನೆಲ್ಲ ಅಪ್ಲೋಡ್ ಮಾಡಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇವಾಗಲೂ ಅಷ್ಟೇ ತುಳಸಿ ಹಬ್ಬನ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಳಸಿ ಹಬ್ಬದ ದಿನ ಬೆಳಗ್ಗೆಯಿಂದನೂ ಒಂಥರ ಹಡಹುಡಿನಲ್ಲೇ ಇದ್ದೆ. ಒಬ್ಬರು ಇವತ್ತು ತುಳಸಿ ಹಬ್ಬ ಅಂತಾರೆ, ಕೆಲವರು ನಾಳೆ ತುಳಸಿ ಹಬ್ಬ ಅಂತಾರೆ. ಒಂದು ಕರೆಕ್ಟು ಯಾವುದು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ನನಗೆ. ಇವತ್ತು ಮಾಡೋಣ ಅಂತಂದರೆ ಇಲ್ಲ ಇವತ್ತಲ್ಲ ನಾಳೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅದೇ ಕನ್ಫ್ಯೂಷನಲ್ಲಿ ಇದ್ಬಿಟ್ಟು ಲಾಸ್ಟಿಗೆ ಸಾಯಂಕಾಲ 1 hour ಇದ್ದಾಗೆ ಡಿಸೈಡ್ ಮಾಡಿ ಇವತ್ತೇ ಮಾಡಿಬಿಟ್ರೆ ಆಯಿತು ಪೂಜೆ. ಇನ್ನು ಮತ್ತೆ ನಾಳೆಗೆ ಏನಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋಗೋದು, ಕೆಲವರು ಇವತ್ತು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಮತ್ತು ಆವಾಗೇ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡು ಆಂಟಿ ಮನೆಗೆ ಬಂದು, ಆಂಟಿ ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅಮ್ಮ ಮನೆಗೂ ಕರೆದಿದ್ರು. ಇನ್ನು ಅಮ್ಮ ಮನೆಗೂ ಅಷ್ಟೇ ಹೋಗ್ಬೇಕು. ಇನ್ನು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಆಂಟಿ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿಬಿಟ್ಟು ಇನ್ನು ಅರಿಶಿನ ಕುಂಕುಮ ತೊಗೊಂಡು ಇನ್ನು ಅಮ್ಮ ಮನೆಗೆ ಬೇರೆ ಹೋಗಬೇಕು. ಇನ್ನು ನಮ್ಮ ಡಿಂಪಿದು ಫಸ್ಟ್ ಇಯರ್ ಬರ್ತ್ಡೇದು ಸೆಲೆಬ್ರೇಷನ್ನು ಹೋಟೆಲ್ನಲ್ಲಿ ಮಾಡಿದ್ವಿ. ಅದನ್ನು ರೋಟಿಕರ್ ಅಂತೇಳ್ಬಿಟ್ಟು ಅದ್ರದ್ದು ವಿಡಿಯೋ ಮುಂದೆ ಬರೋದ್ರಲ್ಲಿ ವಿಡಿಯೋ ಬರುತ್ತೆ. ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮೇ ಇದು ಆಗ್ತಾಯಿಲ್ಲ. ನನಗೂ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಇತ್ತು. ಆಮೇಲೆ ಒಂದು ತಪ್ಪಿದ್ರು ಒಂದು ಹಬ್ಬಗಳಾಗಿರಲಿ, ಮತ್ತು ಮಿಷಿನ್ ಬೇರೆ ಹೊಸದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡಿರೋದ್ರಿಂದ ಅದನ್ನೂ ಒಂದು ಸ್ವಲ್ಪ ಡೆಮೋ ಕ್ಲಾಸಸ್ಗೆ ಅಂತ ಬರ್ತಾ ಇರೋದ್ರಿಂದ ಅವರು ಬಂದು ಹೇಳ್ಕೊಡ್ತಾ ಇರೋದ್ರಿಂದ ನನಗೆ ಟೈಮು ಸೆಟ್ಟೇ ಆಗ್ತಾ ಇರಲಿಲ್ಲ. ನನಗೆ ಎಡಿಟಿಂಗ್ ಮಾಡೋಕ್ಕಾಗಿರಲಿ, ವಾಯ್ಸ್ ಓವರು ಅಷ್ಟೇ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಊರಿಂದ ಬೇರೆ ಎಲ್ಲರೂ ಬಂದಿದ್ದರು ಅಂತ ಹೇಳಿದ್ನಲ್ಲ, ಹಾಗಾಗಿಬಿಟ್ಟು ಅಮ್ಮ ಮನೆಯಲ್ಲೇ 3 days ಕಂಟಿನ್ಯೂ ಆಗಿ ಅಲ್ಲೇ ಇದ್ದಂಗೆ ಆಗ್ಬಿಡ್ತು. ಅದೇ ಹಬ್ಬಗಳು ಅದು ಇದು ಅಂದ್ಕೊಂಡು ಇವಾಗ ಫ್ರೀ ಆಗಿದ್ದೀನಿ ಹೇಳ್ಬೇಕಂದ್ರೆ. ಮತ್ತು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ತಿರುಪತಿಗೆ ಹೋಗಿ ಬಂದುಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಕಳ್ಳೆಕಾಯಿ ಪರಿಷೆ ನಡೀತಾ ಇದೆ. ಅದ್ರದ್ದು ನನಗೆ ಹೆಂಗೆ ಅಂತಂದರೆ ಈ ಒಂದು 15 days ಫುಲ್ಲು ನನಗೆ ಟೈಮೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಮಿಷಿನ್ ಬೇರೆ ಬಂದಿರೋದ್ರಿಂದ ಅದೂ ಅಷ್ಟೇ ತೊಗೊಂಡಿರೋದು ಅಷ್ಟು ಅಮೌಂಟ್ ಕೊಟ್ಟು ತೊಗೊಂಡಿರ್ತೀವಿ ಅಂದರೆ ಅದರಲ್ಲಿನೂ ನಾವು ನೀಟಾಗಿ ಯಾವ ಥರ ಡೆಮೋ ಕ್ಲಾಸಸ್ ಕೊಟ್ಟಿರ್ತಾರೋ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಒಂದು ಟ್ರೈ ಮಾಡಿಬಿಟ್ಟು ಅದನ್ನು ಏನಾದರೂ ರಾಂಗ್ ಇದ್ದರೆ ಅದನ್ನೆಲ್ಲ ಕೇಳ್ಕೋಬೇಕು, ಅದೆಲ್ಲ ಇರುತ್ತೆ. ಹಂಗಾಗ್ಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಟೈಮ್ನ ಜಾಸ್ತಿ ತೊಗೊಂಡ್ಬಿಟ್ಟೆ. ಹಂಗಾಗಿ ಎಡಿಟಿಂಗ್ ಮಾಡೋಕ್ಕೆ ಲೇಟ್ ಆಯಿತು. ಲೇಟ್ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಂಟಿ ಮನೆಯಿಂದ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದ್ವಿ. ಇನ್ನು ಅಮ್ಮ ಮನೆಯಲ್ಲಿಂದು ತುಳಸಿ ಹಬ್ಬದ್ದು ಪೂಜೆದು ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಮ್ಮ. ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ತುಳಸಿ ಹಬ್ಬನ. ಇನ್ನು ಆಂಟಿ ಮನೆಯಿಂದ ಡೈರೆಕ್ಟ್ ಬಂದಿದ್ದೆ ಅಮ್ಮ ಮನೆಗೆ. ಇನ್ನು ಆಂಟಿ ಒಬ್ಬರೇ ಬರ್ತಾಯಿದ್ರು, ಇನ್ನು ನಾವೇ ಗಾಡಿನಲ್ಲೇ ಕರ್ಕೊಂಡು ಬಂದ್ವಿ. ಇನ್ನು ಪೂಜೆ ಎಲ್ಲ ಇತ್ತಲ್ವ, ಇನ್ನು ಅಮ್ಮನ ಆಂಟಿಗೂ ಕರೆದಿದ್ರು ಮನೆಗೆ ಅಂತ. ಇನ್ನು ಹೇಳಿದ್ನಲ್ವ ನಮ್ಮ ತಮ್ಮನ ಮಗಳದು ಫಸ್ಟ್ ಇಯರ್ ಬರ್ತಡೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ. ಅದು ವಿಡಿಯೋ ಬರುತ್ತೆ ಮುಂದೆ. ಹಾಗಾಗಿ ಎಲ್ಲರೂ ಊರಿಂದ ಬಂದಿರೋರು ಎಲ್ಲರೂ ಉಳ್ಕೊಂಡಿದ್ರು. ಇನ್ನು ಹಬ್ಬ ಬೇರೆ ಇದೆ ಅಂತೇಳ್ಬಿಟ್ಟು ತುಳಸಿದು ಹಾಗೆ ಒಂದು ಏನೋ ಫಂಕ್ಷನು ಇತ್ತಂತೆ. ಹಂಗಾಗ್ಬಿಟ್ಟು ಎಲ್ಲರೂ ಇದ್ದರು. ಒಂಥರ ಚೆನ್ನಾಗಿತ್ತು ತುಳಸಿ ಹಬ್ಬದ್ದು ಸೆಲೆಬ್ರೇಷನು. ಒಂದು 3-4 days ಅಮ್ಮ ಮನೇಲೇ ಇದ್ದು ಎಲ್ಲರ ಜೊತೆ ಮಾತಾಡ್ಕೊತ ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ. ಯಾವಾಗಲೂ ಮನೆಯಲ್ಲಿ ಇಂಡಿವಿಜುವಲ್ ಫ್ಯಾಮಿಲಿ ಅಂತಂದರೆ ಒಬ್ಬೊಬ್ಬರೇ ಇದ್ದು ಬೋರ್ ಆಗ್ತಾ ಇರುತ್ತೆ. ಯಾರಾದರೂ ಈ ಥರ ಬಂದಾಗೆ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತಲ್ವ. ಹಾಗೆ ಒಂದು ಕಡೆ ತುಂಬ ಖುಷಿಯಾಗೇ ಇದ್ವಿ. ಇನ್ನೊಂದು ಕಡೆ ಅಪ್ಪ ಮನೇಲಿರಲಿಲ್ಲ, ಅಂದರೆ ನಮ್ಮಪ್ಪ ಮನೇಲಿರಲಿಲ್ಲ. ಏನಕ್ಕೆ ಇಷ್ಟೊತ್ತಾದರೂ ಹಾಸ್ಪಿಟ್ಲಿಗೆ ಹೋಗಿದ್ರಿ ಇನ್ನೂ ಬಂದಿಲ್ಲ ಅನ್ನೋದು ಅದೊಂದು ಕಡೆಯಿಂದ ಟೆನ್ಷನ್ ಇತ್ತು. ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತೇಳ್ಬಿಟ್ಟು ಅದನ್ನೇ ಕೇಳ್ಕೊತಾ ಇದ್ದೆ. ಎಷ್ಟೊತ್ತಾಯಿತು ಹಾಸ್ಪಿಟ್ಲಿಗೆ ಹೋಗಿ, ಇನ್ನೂ ಯಾಕೆ ಬಂದಿಲ್ಲ ಅಂತ. ಒಂದು 3-4 ದಿನದಿಂದ ತುಂಬ ಅಂದರೆ ತುಂಬ ಕೆಮ್ತಾಯಿದ್ರು. ಹಾಗಾಗಿಬಿಟ್ಟು ಇನ್ನು ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ ಹೋದವರು ಇನ್ನು ಡ್ರಿಪ್ಸ್ ಏನೋ ಹಾಕಿದ್ದಾರೆ ಅಂತ ಹೇಳಿದರು. ಹಾಗಾಗಿ ಇನ್ನು ಎಷ್ಟೇ ಆದ್ರೂ ಮಕ್ಕಳಿಗೆ ಇರುತ್ತಲ್ವ, ತಂದೆ ಆಗಿರಲಿ ತಾಯಿ ಆಗಿರಲಿ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ನಾವಲ್ಲಿ ಹೋಗಿದ್ದೀವಿ ಅಮ್ಮ ಮನೆಯಲ್ಲಿ ಅಂತಂದರೆ ಅಪ್ಪ ಅಮ್ಮ ಎಲ್ಲರೂ ಇದ್ರೇ ಒಂಥರ ಚೆನ್ನಾಗಿ ಖುಷಿಯಾಗಿರುತ್ತೆ. ಅದು ಬೇರೆ ನಮ್ಮಪ್ಪ ಇರಲಿಲ್ಲಿದ್ದೆ, ಅಂದರೆ ನಮ್ಮ ಡ್ಯಾಡಿ ಇರಲಿಲ್ಲಿದ್ದೆ ನಮಗೆ ಅಯ್ಯೋ ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬರಬೇಕು ಅಂತೇಳಿ ಅನ್ಕೊತಾ ಇದ್ವಿ. ಇನ್ನು ಅಪ್ಪ ಬೇರೆ ಬಂದಿರಲಿಲ್ಲ ಅಂತೇಳ್ಬಿಟ್ಟು ಇನ್ನು ಮಾತಾಡ್ಸ್ಕೊಂಡು ಹೋಗ್ಬಿಡೋಣಂತೆ ಅಂತೇಳ್ಬಿಟ್ಟು ಇನ್ನು ವೇಟ್ ಮಾಡ್ತಾಯಿದ್ವಿ. ಅದರಲ್ಲಿ ನಮ್ಮ ತಮ್ಮನೂ ಇರಲಿಲ್ಲ, ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು. ಹಾಗಾಗಿಬಿಟ್ಟು ಇನ್ನು ಅವನಿಗೂ ವೇಟ್ ಮಾಡ್ಕೊತ ಇದ್ವಿ.
ಅಲ್ಲಿ ಪಟಾಕಿನೂ ಅಷ್ಟೇ ಜೋರಾಗಿ ಸೌಂಡ್ ಬರ್ತಾಯಿತ್ತು. ದೇವ್ರು ಹಾಡು ಹಾಕಿರೋದ್ರಿಂದ ನನಗೆ ವಿಡಿಯೋ ಕ್ಲೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ವಾಯ್ಸ್ ಓವರ್ನ ಕೊಡೋಂಗಾಯಿತು. ಇನ್ನು ತಾಂಬೂಲನ ಕೊಡ್ತಾ ಇದ್ದಾಳೆ ನಮ್ಮ ತಮ್ಮನ ಹೆಂಡ್ತಿ. ಇನ್ನು ತಾಂಬೂಲ ಎಲ್ಲ ಇಸ್ಕೊಂಡು ಎಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಒಂದು ಕಡೆ ಅದೇ ಇದು ಇನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು ಅದರಲ್ಲಿ ಜಾಸ್ತಿ ನಾನು ತುಂಬ ನೋಡೋಕ್ಕೆ ಹಂಗೆ ಸ್ಟ್ರಾಂಗ್ ಅಂತ ಹಂಗೆ ಅನ್ನಿಸ್ಬೋದು. ಬಟ್ಟು ಸೆಂಟಿಮೆಂಟಲಿ ನಾನು ತುಂಬ ವೀಕ್ ಇದ್ದೀನಿ ಹೇಳಬೇಕು ಅಂತಂದರೆ. ಅಂದರೆ ಯಾರಿಗಾದರೂ ಏನಾದರೂ ಆಯಿತು ಅಂತಂದರೆ ನನ್ನ ಕೈಯಲ್ಲಿ ನಿಜವಾಗ್ಲೂ ತಡ್ಕೊಳೋಕ್ಕೆ ಆಗೋದಿಲ್ಲ ಆ ಥರ. ಹಂಗಾಗ್ಬಿಟ್ಟು ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ನನಗೆ ನಮ್ಮ ಅಪ್ಪನ ಕಡೆಯೇ ಇನ್ನೂ ಬಂದಿಲ್ಲ, ಯಾಕೆ ಏನು ಅನ್ನೋದೇ ನನಗೆ ಇದು ಆಗಿತ್ತು. ಇನ್ನು ಅರಿಶಿನ ಕುಂಕುಮ ಎಲ್ಲ ತೊಗೊಳತ್ತಾ ಇದ್ವಿ. ಇನ್ನು ಹೊರಗಡೆನೇ ತುಳಸಿ ಪೂಜೆ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಕುತ್ಕೊಳಕ್ಕೆ ಪ್ಲೇಸ್ ಇದೆ ಅಷ್ಟೇ. ಇನ್ನು ಸೈಡಿಗೆ ಹಂಗಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ತುಳಸಿ ಪೂಜೆನ ಹೊರಗಡೆನೇ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮನೆಯಿಂದ ಹೊರಗಡೆನೇ ಮಾಡಬೇಕು ಅಂತಾರೆ. ಕೆಲವರು ಮನೆ ಒಳಗಡೆ ಮಾಡ್ತಾರೆ. ಆ್ಯಕ್ಚುಲಿ ಮನೆ ಒಳಗಡೆ ತುಳಸಿ ಪೂಜೆನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹೌದು, ನಿಜವಾಗ್ಲೂ ಅಷ್ಟೇ. ತುಳಸಿ ಹಬ್ಬನ ಯಾವತ್ತಿಗೂ ಅಷ್ಟೇ ಮನೆ ಒಳಗಡೆ ಮಾಡಬಾರ್ದು. ಮನೆ ಒಳಗಡೆ ಹೆಂಗೆ ನಮಗೆ ಮಹಾಲಕ್ಷ್ಮಿ ಕಟಾಕ್ಷ ಬೇಕು, ಹಾಗೆ ಮನೆ ಹೊರಗಡೆ ಹೋಗುವಾಗೂ ಅಷ್ಟೇ ನಮಗೆ ತುಳಸಿ ಮಾತಾದು ನಮಗೆ ಕೃಪಾ ಕಟಾಕ್ಷ ಬೇಕೇ ಬೇಕು. ಹಾಗಾಗಿ ಮನೆ ಒಳಗಡೆ ಲಕ್ಷ್ಮೀ ಪೂಜೆ, ಮನೆ ಹೊರಗಡೆ ತುಳಸಿ ಪೂಜೆನ ಮಾಡ್ತಾರೆ. ಮಹಾವಿಷ್ಣು ತುಳಸಿ ಮಾತಾಗೆ ಅಂದರೆ ವೃಂದಾದೇವಿಗೆ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಡು ಬಂದಾಗೆ ಮನೆ ಹೊರಗಡೆನೇ ನಿಲ್ಲಿಸ್ಬಿಟ್ಟು ಲಕ್ಷ್ಮೀ ದೇವಿ ಹೇಳ್ತಾರಂತೆ, ಅಂದರೆ ಮಹಾಲಕ್ಷ್ಮಿ ಹೇಳ್ತಾರಂತೆ, ಮನೆ ಒಳಗಡೆ ಏನಾದರೂ ವೃಂದಾದೇವಿನ ಒಳಗಡೆ ಕರ್ಕೊಂಡ್ಬಂದರೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರಂತೆ. ಹಾಗಾಗಿಬಿಟ್ಟು ಮನೆ ಹೊರಗಡೆ ತುಳಸಿ ಪೂಜೆ, ಮನೆ ಒಳಗಡೆ ಮಹಾಲಕ್ಷ್ಮಿ ಪೂಜೆನ ಮಾಡ್ತಾರೆ ಅಂತ ವಾಡಿಕೆ ಇದೆ. ಇದೂ ಅಷ್ಟೇ ನನಗೆ ಗೊತ್ತಿರಲಿಲ್ಲ. ನಾನು ಮನೆ ಒಳಗಡೆ ಮಾಡ್ತಾಯಿದ್ದೆ ಫಸ್ಟು, ಅಂದರೆ ಮದುವೆ ಆಗಿ ಹೊಸದ್ರಲ್ಲಿ. ಆವಾಗ ನನಗೆ ಮನೆ ಹತ್ರ ಒಬ್ಬರು ಅಜ್ಜಿ ಇದ್ದರು. ಆ ಅಜ್ಜಿ ಹೇಳಿದರು ನನಗೆ, ಮನೆ ಒಳಗಡೆ ತುಳಸಿ ಪೂಜೆನೇ ಮಾಡಿದ್ರೆ ಲಕ್ಷ್ಮೀ ದೇವಿ ಹೋಗ್ಬಿಡ್ತಾಳೆ, ಹಾಗಾಗಿಬಿಟ್ಟು ಮನೆ ಹೊರಗಡೆನೇ ಇಟ್ಬಿಟ್ಟು ತುಳಸಿ ಪೂಜೆನ ಮಾಡಬೇಕು ಅಂತ. ಆವಾಗಿಂದನೂ ಅಷ್ಟೇ ಈಗಲೂ ನಾನು ತುಳಸಿ ಪೂಜೆನ ಮನೆ ಹೊರಗಡೆನೇ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಮಹಾಲಕ್ಷ್ಮಿನೇ ಹೇಳಿರೋದ್ರಿಂದ ತುಳಸಿ ಗಿಡನ ಒಳಗಡೆನೇ ತಂದಿಟ್ಬಿಟ್ಟು ಪೂಜೆ ಮಾಡಿದ್ರೆ ನಾನು ಇರಲ್ಲ ಅಂತ ಹೇಳಿರೋದ್ರಿಂದ ಹಾಗಾಗಿಬಿಟ್ಟು ಕೆಲವರು ಗೊತ್ತಿರೋರು ಮನೆ ಹೊರಗಡೆನೇ ಇಟ್ಟು ಪೂಜೆ ಮಾಡ್ತಾರೆ, ಗೊತ್ತಿರಲಿಲ್ಲವರು ಮನೆ ಒಳಗಡೆನೇ ಇಟ್ಟು ಪೂಜೆ ಮಾಡ್ತಾರೆ. ಇದು ನಾನು ತಿಳ್ಕೊಂಡಿರೋ ಅಂಥ ತುಳಸಿ ಪೂಜೆ ಯಾಕೆ ಹೊರಗಡೆ ಮಾಡ್ತಾರೆ ಅಂತ ಇದು ನಾನು ತಿಳ್ಕೊಂಡಿರೋದ್ರಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಸ್ಟೋರಿ ಹೇಳ್ಬೋದೇನೋ ಗೊತ್ತಿಲ್ಲ, ಬಟ್ ನನಗೆ ನಾನು ತುಂಬ ವರ್ಷದ ಕೆಳಗಡೆ ನನಗೊಬ್ಬರು ಅಜ್ಜಿ ಹೇಳಿದರು. ಹಾಗಾಗಿಬಿಟ್ಟು ಇವಾಗ ನನಗೆ ಅದು ನೆನಪು ಬಂತು. ಆದರೆ ಒಬ್ಬೊಬ್ಬರು ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮನೆ ಒಳಗಡೆನೇ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಮನೆ ಒಳಗಡೆನೇ ಚೆನ್ನಾಗಿ ನೀಟಾಗಿ ಕೂರಿಸ್ಬಿಟ್ಟು ಮಾಡ್ಬೋದು ಅಂತೇಳ್ಬಿಟ್ಟು ಮನೆ ಒಳಗಡೆನೇ ಇಟ್ಕೊಂಡು ಮಾಡ್ತಾರೆ. ಅದ್ರ ಸಲುವಾಗಿ ನಮಗೆ ಇಲ್ಲಿ ಅಮ್ಮ ಮನೆಯಲ್ಲಿ ಇದು ನಾನು ಯಾಕೆ ಹೇಳಿದೆ ಅಂದರೆ, ಅಮ್ಮ ಮನೆ ಮುಂದೆ ಮತ್ತು ನಮ್ಮ ಮನೆಯಲ್ಲೂ ಅಷ್ಟೇ ಮುಂದೆ ಜಾಗ ಸ್ವಲ್ಪ ಕಡಿಮೆನೇ ಇದೆ, ಬಟ್ ಆದ್ರೂ ಅಷ್ಟೇ ಮನೆ ಹೊರಗಡೆನೇ ಇಟ್ಕೊಂಡ್ಬಿಟ್ಟೆ ನಾವು ಪೂಜೆನ ಮಾಡ್ತೀವಿ. ಇನ್ನು ಕೊನೆಗೆ ತಾಂಬೂಲನ ಕೊಡ್ತಾಯಿದ್ರು. ಇನ್ನು ಅಮ್ಮನೂ ಅಷ್ಟೇ ಇಲ್ಲೇ ಊಟ ಮಾಡಿದ್ದೀನಿ, ಅಂದರೆ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಿದ್ರಲ್ಲ, ಇನ್ನು ಅದು ಏನೋ ಟೊಮೆಟೊದೆಲ್ಲ ಹಾಕ್ಬಿಟ್ಟು ಒಂಥರ ಚೆನ್ನಾಗಿತ್ತು, ಸ್ಪೈಸಿಯಾಗಿ ಟೇಸ್ಟಿಯಾಗಿತ್ತು. ಸಾರು ಥರ ಏನೋ ಮಾಡಿದರು, ಅದನ್ನು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಭಾಳ ಚೆನ್ನಾಗಿತ್ತು, ಬದನೆಕಾಯಿ ಎಲ್ಲ ಹಾಕಿ. ಇನ್ನು ಒಗ್ಗರಣೆ ಏನೋ ಹಾಕಿರಲಿಲ್ಲ, ಹಾಗಾಗಿ ಎಲ್ಲರೂ ಇರ್ರಿ, ಎಲ್ಲ ಊಟ ಮಾಡಿಕೊಂಡು ಹೋಗ್ರಂತ್ರಿ ಅಂತ ಹೇಳ್ತಾಯಿದ್ರು. ಇನ್ನು ಅಪ್ಪ ಬರೋದು ಇನ್ನು ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಆಯಿತು ಬಿಡು ಊಟ ಮಾಡ್ಕೊಂಡು ಹೋದರೆ ಆಯಿತು ಅಂತೇಳಿ ನಾವು ವೇಟ್ ಮಾಡ್ತಾಯಿದ್ವಿ. ಅದರಲ್ಲಿ ನಮ್ಮ ದೊಡ್ಡಮ್ಮ ವೆರೈಟೀಸ್ ಅಡುಗೆ ಅಂತೂ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸ್ಪೈಸಿಯಾಗಿರುತ್ತೆ, ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಸ್ಪೈಸಿಯಾಗಿ. ಏನೇ ಒಂದು ಅಡುಗೆ ಮಾಡಿದರೂ ನನಗೆ ಒಂದು ಸ್ವಲ್ಪ ಖಾರವಾಗಿದ್ದರೆ ನನಗೆ ಇಷ್ಟಪಟ್ಟು ತಿಂತೀನಿ. ಕೆಲವರು ಸಪ್ಪೆ ತಿಂತಾರೆ, ನನಗೆ ಆ ಥರ ಆಗೋದಿಲ್ಲ. ಎಷ್ಟೇ ಖಾರ ಇದ್ರೂ ಪರವಾಗಿಲ್ಲ. ಟೊಮೊಟೊ ಚಟ್ನಿ ಆಗಿರಲಿ, ಹಿಂಡಿ ಅಂತ ಮಾಡ್ತೀವಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು, ಅದೂ ಅಷ್ಟೇ ಸಖತ್ತಾಗಿರುತ್ತೆ. ಇನ್ನು ನಮ್ಮ ದೊಡ್ಡಮ್ಮ ಈ ಥರ ಏನಾದರೂ ಚಟ್ನಿ ಆಗಿರಲಿ, ಟೊಮೆಟೊ ಚಟ್ನಿ ಆಗಿರಲಿ, ಅದೇನಾದರೂ ಮಾಡ್ತಾರೆ ಅಂತಂದರೆ ಇನ್ನು ಪಕ್ಕ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ. ಯಾಕೆಂದರೆ ನಾವು ಬರ್ತೀವಿ, ಇಲ್ಲಾಂದರೆ ನಾವೇನಾದರೂ ತೊಗೊಂಡೋಗ್ತೀವಿ ಅನ್ನೋ ಸಲುವಾಗಾದ್ರೂ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಟಿರ್ತಾರೆ ಅಮ್ಮ ಮನೇಲಿ ಬಂದಾಗೆಲ್ಲ. ಹಾಗಾಗಿಬಿಟ್ಟು ಇನ್ನು ದೊಡ್ಡಮ್ಮನೂ ಇಲ್ಲ ಚೆನ್ನಾಗಿರುತ್ತೆ ಇದು ತಿಂದೋಗ್ರಿ ಅಂತೇಳಿ ಅಮ್ಮನೂ ಹೇಳ್ತಾಯಿದ್ರು, ಹಂಗೆ ದೊಡ್ಡಮ್ಮ ಆಂಟಿ ಅವರೆಲ್ಲರೂ ಹೇಳ್ತಾಯಿದ್ರು. ಹಂಗಾಗಿ ಆಯಿತು ಅಂಥೇಳಿ ಇನ್ನು ಒಗ್ಗರಣೆ ಎಲ್ಲ ಹಾಕಿದರು. ಇನ್ನು ಅಪ್ಪನೂ ಹಾಸ್ಪಿಟ್ಲಿಂದ ಬಂದರು. ಒಂದು ಸ್ವಲ್ಪ ಅಪ್ಪನ ಬಂದಾಗೆ ನೋಡಿಬಿಟ್ಟು ನನಗೆ ಕೈಯಲ್ಲಿ ಡ್ರಿಪ್ಸ್ ಹಾಕಿರೋದು ಇದೆಲ್ಲ ಇರೋದ್ರಿಂದ ನೋಡಿ ನನಗೆ ತುಂಬ ಅಳು ಬಂದ್ಬಿಡ್ತು. ಅಪ್ಪನೂ ಅಳ್ತಾಯಿದ್ರು, ನಾವು ಎಲ್ಲ ಅಳ್ತಾಯಿದ್ವಿ, ಎಲ್ಲರೂ ಅಳ್ತಾ ಇರೋದ್ರಿಂದ ಇನ್ನು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಹಾಗಾಗಿ ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟನ ಮಾಡ್ತಾಯಿದ್ದೀವಿ. ನೋಡ್ಬೋದು ಅಪ್ಪನ ಕೈಯಲ್ಲೂ ಅಷ್ಟೇ ಡ್ರಿಪ್ಸ್ ಹಾಕಿರೋದಿದೆ. ಯಾಕೆ ಹಿಂಗಾಗ್ಬಿಡ್ತು ಅಂಥೇಳಿ ಒಂಥರ ಬೇಜಾರಾಗ್ಬಿಡ್ತು. ಹೇಳಿದ್ನಲ್ವ, ನಾನು ತುಂಬ ಸೆಂಟಿಮೆಂಟಲು. ನಮ್ಮಪ್ಪ ಅಮ್ಮ ಅಂತಲೇ ಅಲ್ಲ, ಯಾರೇ ಆಗಿರಲಿ ನಮ್ಮವ್ರಿಗೆ ಏನೇ
ಆದ್ರೂ ಅಷ್ಟೇ, ನಮ್ಮವರೇ ಅಂತಲ್ಲ ಬೇರೆ ಯಾರಿಗಾದ್ರೂ ಅಷ್ಟೇ ನನಗೆ ಬೇಗನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಬೇಗನೆ ಎಮೋಷ್ನಲ್ ಆಗಿಬಿಡ್ತೀನಿ ನಾನು. ಅದರಲ್ಲಿ ತಂದೆ ತಾಯಿಗೆ ಅಂತಂದರೆ ಇನ್ನು ಹೆಂಗೆ ಅನಿಸುತ್ತೆ ಅಲ್ವಾ, ಯಾರಿಗಾದ್ರೂ ಅಷ್ಟೇ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಫೋನ್ ಮಾಡ್ತೀನಿ ಹಿಂಗೆ ಮಾತಾಡ್ಕೊಂತ ಇನ್ನು ಊಟನೂ ಅಷ್ಟೇ ಇಲ್ಲೇ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಇನ್ನು ನಾನು ಅಷ್ಟೇ ಮನೇಲಿ ಅಂತ ಏನೂ ಮಾಡಿರಲಿಲ್ಲ. ಅನ್ನ ಮಧ್ಯಾಹ್ನದ್ದೇ ಒಂದು ಸ್ವಲ್ಪ ಸಾರಿತ್ತು, ಅನ್ನನೂ ಅಷ್ಟೇ ಏನೂ ಮಾಡಿರಲಿಲ್ಲ. ಇಲ್ಲಿಂದ ಬೇಗನೆ ಮುಗಿಸ್ಕೊಂಡು ಹೋಗ್ತೀವಲ್ಲ, ಇನ್ನು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ನಾನು ಬೇರೆ ಇಲ್ಲೇ ತಿಂತಾ ಇರೋದ್ರಿಂದ, ಮಕ್ಕಳೂ ಎಲ್ಲ ತಿಂತಾ ಇರೋದ್ರಿಂದ ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಅವರಿಬ್ಬರು ಮಾತ್ರ ಅಲ್ಲೇ ಇದ್ದರು. ಇನ್ನು ಹಂಗಾಗಿ ಅಮ್ಮ ಬಾಕ್ಸಿಗೆ ಹಾಕ್ಕೊಡ್ತೀನಿ ಒಂದು ಸ್ವಲ್ಪ ಅನ್ನ ಮತ್ತು ಸಾರು ಅಂತೇಳ್ಬಿಟ್ಟು ಹಾಕ್ಕೊಟ್ರು. ಇನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಮನೆಗೆ ಬಂದೆ. ಇನ್ನು ಮನೆಗೆ ಬಂದಮೇಲೆ ಇನ್ನು ನೋಡ್ಬೋದು ನಮ್ಮದು ತುಳಸಿ ಗಿಡದ್ದು ಪೂಜೆ ಸಿಂಪಲಾಗಿ ಮಾಡಿದ್ದೆ ಅಂತ ಹೇಳಿದ್ನಲ್ವ. ಇನ್ನು ನೈವೇದ್ಯ ಇಟ್ಟಿದ್ದೆ ಎಲ್ಲ ತೆಗೆದುಬಿಟ್ಟಿದ್ದೆ. ಒಂದು ಕ್ಲಿಪ್ಪಿಂಗು ತೊಗೊಳಕ್ಕೆ ಅಂತ ಆಗಿರಲಿಲ್ಲ ನನಗೆ. ಹಾಗಾಗಿ ನೈಟ್ ಬಂದಾಗೆ ಇನ್ನು ನನ್ನ ಮಗ ಎಲ್ಲ ತೆಗೆದಿಟ್ಬಿಟ್ಟಿದ್ದ. ಒಂದಾದರೂ ಕ್ಲಿಪ್ಪಿಂಗ್ ತೊಗೊತೀನಿ, ಅಟ್ಲೀಸ್ಟ್ ನಾನು ಪೂಜೆ ಮಾಡಿರೋದು ಒಂದು ನೆನಪಿಗಾದರೂ ಇರಲಿ, ನೆಕ್ಸ್ಟ್ ಇಯರ್ ವೀಡಿಯೋ ನೋಡಿದ್ರೆ ನಾನು ಹಿಂಗೆ ಪೂಜೆ ಮಾಡಿದ್ದೆ ಅನ್ನೋದಾದರೂ ಇರಲಿ ಅನ್ನೋ ಸಲುವಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ನೋಡ್ಬೋದು. ಅದೇ ಅಂತ ಇದೆ, ನಾನು ನನ್ನ ಮಗಳಿಗೂ ನನ್ನ ಮಗನಿಗೂ ಬೇರೆಯವ್ರದ್ದೆಲ್ಲವೂ ವೀಡಿಯೋಸ್ ಮಾಡ್ಕೊತೀವಿ. ನಾನು ಮಾಡಿರೋ ಪೂಜೆದು ಒಂದು ವೀಡಿಯೋನೂ ಮಾಡಿಲ್ಲ ಅಂದಿದ್ದಕ್ಕೆ ಇದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ, ನೋಡ್ಬೋದು. ಎಲ್ಲ ಪೂಜೆ ಮಾಡಿದ್ದೀನಿ, ಒಂದು ವೀಡಿಯೋ ಕ್ಲಿಪ್ಪಿಂಗು ತೊಗೊಂಡಿಲ್ಲ. ಅದು ಹೆಂಗೆ ಮಿಸ್ ಆಯಿತು ಅರ್ಧಂಬರ್ಧ. ಅಂದರೆ ಬೇಗನೆ ರೆಡಿ ಆಗಬೇಕು, ಟೈಮ್ ಆಯಿತು, ಹೋಗೋಣ ಅಂತ ಅಂದ್ಕೊಂಡು ವೀಡಿಯೋನೇ ತೊಗೊಳಕ್ಕಾಗಿಲ್ಲ. ಒಂದು ಫೋಟೋನೂ ತೊಗೊಂಡಿಲ್ಲ, ವೀಡಿಯೋನೇ ತೊಗೊಂಡಿಲ್ಲ. ಅದು ಹೆಂಗೆ ಮರ್ತಿದ್ದೀವಿ ಅಂತ ನನಗೆ ಗೊತ್ತಿಲ್ಲ, ಹಂಗಾಗ್ಬಿಟ್ಟೈತಿ. ಹಾಗಾಗಿ ಇನ್ನು ಇವಾಗ ಲಾಸ್ಟು ಇನ್ನೇನು ಮಲಗುವಾಗ ಒಂದು ಸ್ವಲ್ಪ ಬಾಗಿಲು ತೆಗೆದು ಅಟ್ಲೀಸ್ಟು ಯಾವ ಥರ ಪೂಜೆ ಮಾಡಿದ್ವಿ ಅನ್ನೋದು ಹಣ್ಣುಗಳಿಟ್ಟಿದ್ದು ಅದೆಲ್ಲ ತೆಗೆದುಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನು ತೆಗೆದೆಲ್ಲ ಆದಮೇಲೆ ಏನು ಬಂದೈತೆ, ಹೌದಲ್ಲ ಒಂದು ವೀಡಿಯೋನೂ ತೊಗೊಂಡಿಲ್ಲ, ಒಂದು ಫೋಟೋನೂ ತೊಗೊಳ್ಳಿಲ್ಲ ಅಂತ. ಮಾಮೂಲಂಗಂದರೆ ತೊಗೊಂಡ್ಬಿಡ್ತಿದ್ದೆ ನಾನು. ಮಕ್ಕಳು ಯಾರಾದರೂ ಒಬ್ಬರು ವೀಡಿಯೋ ಮಾಡ್ತಾ ಇರ್ತಾಯಿದ್ರು, ಪಾಪ ಅವ್ರಿಗೂ ಇದು ಏನದು ಹೋಮ್ವರ್ಕ್ ಕೊಟ್ಟಿರೋದ್ರಿಂದ ಎಷ್ಟೊಂದು ಹೋಮ್ವರ್ಕ್ ಕೊಟ್ಬಿಟ್ಟಿದ್ದಾರೆ ಪಾಪ ಇಬ್ರಿಗೂ. ಹಂಗಾಗಿ ಅವರಿಬ್ಬರು ಬರೀತಾನೇ ಇದ್ದರು. ಇನ್ನು ನಾನು ಅಷ್ಟೇ ಬೇಗನೆ ಮಾಡಬೇಕು, ಟೈಮ್ ಆಯಿತು ಅನ್ನೋ ಇದರಲ್ಲಿ ನಾನು ಮರ್ತೇ ಬಿಟ್ಟಿದ್ದೀನಿ. ಇಲ್ಲ ಒಂದು ಕ್ಲಿಪ್ಪಿಂಗ್ ಆದರೂ ತೊಗೊತಾ ಇದ್ದೆ. ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನೋಡ್ಕೊಂಬಂದ್ರಲ್ಲ, ಅದು ಎಲ್ಲ ತೆಗೆದ್ಮೇಲೆ ಆ ಥರ ಆಗ್ಬಿಟ್ಟು ಹಂಗಿತ್ತು. ಎಲ್ಲ ತೆಗೆದ್ಮೇಲೆ ಹಂಗಿತ್ತು. ಇವತ್ತು ತುಳಸಿ ಹಬ್ಬದಲಾಗು ಅದರಲ್ಲಿನೂ ಒಂದು ಬೇಜಾರು ಏನು ಅಂತಂದರೆ, ಯಾಕೋ ಒಂಥರ ನಮ್ಮ ಡ್ಯಾಡಿಗೂ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ. ಹಾಗಾಗಿ ನಮ್ಮ ಡ್ಯಾಡಿಗೂ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ. ಹಂಗಾಗಿ ನಮ್ಮ ತಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ. ಬಂದು ಡ್ರಿಪ್ಸ್ ಎಲ್ಲ ಏರಿಸ್ಕೊಂಡು ಬಂದಿದ್ರು. ಅದನ್ನೆಲ್ಲ ನೋಡಿಕೊಂಡು ಬರೋಷ್ಟರಲ್ಲಿನೂ ಅಷ್ಟೇ ಟೈಮ್ ಆಗಲೂ 11 ಗಂಟೆ ಆಗಿದೆ. ಇನ್ನು ಬೇಗನೆ ಬರ್ತಾಯಿದ್ದೆ ಅಮ್ಮ ಮನೆಯಿಂದ. ಬರೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ ನಮ್ಮ ತಮ್ಮ. ಇನ್ನು ಡ್ರಿಪ್ಸ್ ಎಲ್ಲ ಏರಿಸಿದ್ರು ಅಂತೇಳಿ ಬರೋದೂ ಸ್ವಲ್ಪ ಲೇಟ್ ಆಯಿತು. ಇನ್ನು ನೋಡ್ಕೊಂಡು ಬರಬೇಕಂತ ಅನಿಸುತ್ತಲ್ಲ, ಅಂದರೆ ನಾವು ಹೋದಾಗಿಂದನೂ ಕಾಣಿಸ್ತಾನೆ ಇರಲಿಲ್ಲ. ಬರುವಾಗ ಅಟ್ಲೀಸ್ಟು ಮಾತಾಡ್ಸ್ಕೊಂಬರೋಣ ಅಂತ ಸ್ವಲ್ಪ ವೇಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಲೇಟಾಗಿ ಬಂದರು ಅವರು. ಹಾಗಾಗಿಬಿಟ್ಟು ಇನ್ನು ಅಮ್ಮನ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದರು. ಹಂಗಾಗಿ ಅಲ್ಲಿ ಊಟ ಮಾಡಿಕೊಂಡು ಇನ್ನು ಬರೋಷ್ಟರಲ್ಲಿ ಇಷ್ಟ ಆಯಿತು. ಹೇಳಿದ್ನಲ್ಲ, ನಮ್ಮ ಅಪ್ಪನಿಗೂ ಹುಷಾರಿರಲಿಲ್ಲ, ಡ್ರಿಪ್ ಸೇರಿಸ್ಕೊಂಡು ಬಂದಿದ್ದಾರೆ ಅಂತ. ಅದು ನೋಡಿಬಿಟ್ಟು ಏನೋ ಒಂಥರ ಭಾಳ ಅಂದರೆ ಭಾಳ ಬೇಜಾರಾಯಿತು. ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಎಷ್ಟು ಬೇಜಾರು ಅಂತ. ನಮ್ಮಪ್ಪನಿಗೆ ಬೇರೆ ಹಂಗೆ ಆದರೆ ಯಾವತ್ತೂ ಅಷ್ಟೊಂದು ಫೀಲಾಗಿ ಇದು ಮಾಡಿರಲಿಲ್ಲ. ಇದೇ ಫಸ್ಟು ನಮ್ಮ ಅಪ್ಪನ ಕಣ್ಣಲ್ಲಿ ನೀರು ಬಂದಿದ್ದು ನಾನು ನೋಡಿರೋದು. ಹಾಗಾಗಿ ಒಂಥರ ಬೇಜಾರಾಗ್ಬಿಡ್ತು. ಹಂಗಾಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಅದು ಸ್ವಲ್ಪ ಕೆಮ್ಮಿಗೆ ಮತ್ತು ಕಫ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ನೆಬ್ಲೀಸ್ ಏನದು ನೆಬ್ಲಿಜೇನಲ್ಲ ಅದೇನೋ ಕೊಟ್ಟಿದ್ದಾರಲ್ಲ ಹಿಂಗೆ ನೆಬ್ಲೀಸ್ ಏನಂತಾರಲ್ಲ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಮೆಡಿಸಿನ್ ಎಲ್ಲ ಹಾಕಿ ಅದನ್ನೆಲ್ಲ ತೊಗೋತಾಯಿದ್ರು. ಅದು ಖಾಲಿಯಾಗೋವರೆಗೂ ಇತ್ತು. ಸ್ವಲ್ಪ ಹೊತ್ತಾದಮೇಲೆ ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. 11 ಗಂಟೆ ಆಗಿದೆ ಆವಾಗಲೇ. ಇವಾಗ ಬಂದಿದ್ದೀವಿ. ಏನಾದರೂ ಆದರೆ ಒಂಥರ ಬೇಜಾರಲ್ವ.
ನೋಡೋಣಂತೆ. ಪರವಾಗಿಲ್ಲ, ಇವಾಗ ಹುಷಾರಿದ್ದಾರೆ. ಡಾಕ್ಟ್ರ್ ಎಲ್ಲ ಚೆಕಪ್ ಮಾಡಿ ಹುಷಾರಿದ್ದಾರೆ ಅಂತ ಹೇಳಿದ್ದಾರೆ. ನಾಳೆ ಒಂದಿನ ಮತ್ತು ನಾಡಿದ್ದು ಒಂದಿನ ಡ್ರಿಪ್ ಸೇರಿಸ್ಕೊಳಕ್ಕೆ ಹೇಳಿದ್ದಾರೆ. ನೋಡೋಣಂತೆ ಹೆಂಗೆ ಏನೋ ಅಂತ. ಇದು ತುಳಸಿ ಹಬ್ಬದ್ದು ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಈ ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್. ಆ್ಯಕ್ಚುಲಿ ನಿನ್ನೆನೇ ಪೂಜೆ ಮಾಡಬೇಕಾಗಿತ್ತು ನಾನು. ನಿನ್ನೆ ತುಳಸಿ ಹಬ್ಬ 2 ದಿನ ಬಂದುಬಿಟ್ಟಿದೆ. ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನವರೆಗೂ ಅಂತ. ಅದು ಒಬ್ಬೊಬ್ರು ಇವತ್ತಂತಾರೆ, ಒಬ್ರು ನಾಳೆ ಅಂತಾರೆ, ಒಬ್ರು ಇವತ್ತಂತಾರೆ, ನಾಳೆ ಅಂತಾರೆ. ಹಂಗಾಗ್ಬಿಟ್ಟು ನಿನ್ನೆನೂ ಕೆಲವ್ರು ಮಾಡೋರೆಲ್ಲ ನಿನ್ನೆನೂ ಪೂಜೆ ಮಾಡಿದ್ದಾರೆ, ಇವತ್ತು ಮಾಡೋರು ಇವತ್ತೂ ಪೂಜೆ ಮಾಡಿದ್ದಾರೆ. ಇನ್ನು ನಾನು ಇವತ್ತೇ ಎಲ್ಲ ಪೂಜೆನ ಮಾಡಿದೆ, ಸಿಂಪಲಾಗೆ ಮಾಡಿದೆ. ಗ್ರ್ಯಾಂಡ್ ಅಂತ ಏನು ಮಾಡಲಿಲ್ಲ, ಸಿಂಪಲಾಗೆ ಮಾಡಿದೆ.